ಸುಶಾಂತ್ ಪ್ಲೀಸ್, ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಂತ ಅನ್ಕೊಳ್ಳಿ. ನನ್ನ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದಕ್ಕೂ ಈಗ ನೀವು ಮಾತಾಡ್ದಿರೋದಕ್ಕೂ ಮ್ಯಾಚೇ ಆಗ್ತಿಲ್ಲ. ಅದಕ್ಕೆ ನಾನೀಗ ಸುಮ್ಮನೆ ಕೇಳಿಸ್ಕೊತಿದ್ದೀನಿ. ಹೇಳಿ, ಏನ್ ವಿಷಯ? ಅಲ್ಲ, ಏನೋ ಹೇಳ್ಬೇಕು, ಏನೋ ಟಾಪಿಕ್ ಇದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಸುಮ್ನೆ ಏನೇನೋ ಮಾತಾಡ್ತಿದ್ದೀರಲ್ಲ, ಮೊದಲು ಆ ಟಾಪಿಕ್ ಏನಂತ ಹೇಳಿ. ಸರಿ, ಅತ್ತಿಗೆ ಬಂದು ರತ್ನಮ್ಮನ್ ತಿಥಿ ಕಾರ್ಯ ಮಾಡ್ಬೇಕು ಅಂತ ಕೇಳಿದಾಗ ನೀವೆಲ್ಲ ಬರ್ತೀನಿ ಅಂತ ಹೇಳಿದ್ರಂತೆ. ಹೌದು, ಈಗ ಅದಕ್ಕೇನು? ನೀನ್ ಹೇಗೆ ಅದಕ್ಕೆಲ್ಲ ಬರಕ್ಕಾಗುತ್ತೆ? ಹೌದಲ್ವಾ? ಯೋಚನೆ ಮಾಡಿ ನನ್ನ ಮಾತಿನ ಅರ್ಥ. ಇವತ್ತು ರತ್ನಮ್ಮ ಅವ್ರು ಇಲ್ಲ ಅಂದ್ರೆ ಅದಕ್ಕೆ ನೀನೇ ಕಾರಣ. ನೀನ್ ಹೇಳೋ ಯಾವ ಸುಳ್ಳುನೂ ನನ್ನಿಂದ ಒಪ್ಕೊಳ್ಳೋದಕ್ಕಾಗಲ್ಲ ಅರ್ಚನಾ. ಅದೇನ್ ಮೋಡಿ ಮಾಡಿದ್ಯೋ ಏನೋ. ನಮ್ಮ ಮನೇಲಿ ನಿಂದೆ ತಪ್ಪು ಅಂತ ಹೇಳಿದ್ರು ಯಾರು ಒಪ್ತಾನೆ ಇಲ್ಲ. ನಾನೀಗ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬರಬೇಡ. ಅದಕ್ಕೆ ಫೋನ್ ಮಾಡಿದೆ. ಸುಶಾಂತ್, ಏನ್ ಮಾತಾಡ್ತಿದ್ದೀರಾ ಅಂತ ಜ್ಞಾನ ಇಟ್ಕೊಂಡು ಮಾತಾಡ್ತಿದ್ದೀರಾ? ಎಸ್ ಮೇಡಮ್, 100% ಗೊತ್ತಿದೆ ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀನು ಬರಬೇಡ. ಒಂದ್ ವೇಳೆ ನೀನೇನಾದ್ರೂ ನನ್ನ ಮಾತನ್ನು ದಾಟಿ ಬಂದ್ರೆ ಕೋಪದಲ್ಲಿ ನಾನೇನ್ ಮಾತಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಚೆನ್ನಾಗಿರಲ್ಲ. ದಯವಿಟ್ಟು ಬರಬೇಡ ಅರ್ಚನಾ. ಹಲೋ ರಾಘವ್, ಫೋನ್ ಕೊಡ್ತೀಯೋ ಇಲ್ವೋ ಈಗ? ಏಯ್, ಕೊಡಲಿ. ಹಲೋ, ಬರ್ತಾ ಬರ್ತಾ ಒಂಥರ ಆಗ್ಬಿಟ್ಟೆ ನೀನು. ಅಳ್ಬೇಡ. ನೆನ್ನೆ ಒಬ್ರು ಬಂದು ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ, ಇನ್ನೊಬ್ರು ಬರ್ಬೇಡ ಅಂತ ಹೇಳ್ತಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವೇ. ಸುಮ್ನೇರಾ? ಸುಶಾಂತ್, ಮೊದಲು ರಾಘವ್ ಕೈಲಿ ಫೋನ್ ಕೊಡಿ, ಅವ್ನು ಅಳಿಸ್ಬೇಡಿ. ನನ್ನ ಮಗ ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ, ಅದನ್ನ ನೀನೇನ್ ಕೇಳೋದು? ಹೋಗೊಳಗೆ. ಅದ್ಗೆ ಏನಪ್ಪಾ? ಫೋನ್ ತಗೊಳ್ಳಿ. ಹಲೋ ಅಚ್ಚು. ಅಕ್ಕ, ಸುಶಾಂತ್ ಅವರು ನಿಮ್ ನಂಬರಿಂದ ಕಾಲ್ ಮಾಡಿ ಕಾಲ್ ಕೆರ್ಕೊಂಡು ಜಗ್ಲಕ್ ಬರ್ತಿದ್ದಾರೆ ಸುಮ್ನೆ. ಪಾಪ ರಾಘವೇನೋ ಮಾತಾಡ್ಬೇಕು ಅಂತಿದ್ದ, ಅವನಿಗೆ ಬೈದು ಅವನಿವಾಗ ಅಳ್ತಿದ್ದಾನೆ ನೋಡಿ. ಪ್ಲೀಸ್ ಅವನ್ನ ಸಮಾಧಾನ ಮಾಡಿ. ಸುಶಾಂತ್ ನಿನ್ನ ಹತ್ರ ಮಾತಾಡೋದಿಕ್ ಫೋನ್ ತಗೊಂಡ್ನಾ?